ಎಲ್ರಿಗೂ ನಮಸ್ಕಾರ. ನಾನು ಬೋರಂ ಹೆಚ್ ಅಂಗಡಿ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC HD ಕೋಟೆ, ಮೈಸೂರು ಡಿಸ್ಟ್ರಿಕ್ಟ್. ಆತ್ಮೀಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯ ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ 4ನೇ ಸೆಮ್ನಲ್ಲಿ ಸಿಲೆಬಸ್ನ ಭಾಗವಾಗಿರ್ತಕ್ಕಂತಹ ಇಂಟ್ರೊಡಕ್ಷನ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಚಯ. ಈ ಪತ್ರಿಕೆ ಅಡಿಯಲ್ಲಿ ಇವತ್ತಿನ ವಿಡಿಯೋದಲ್ಲಿ 10ನೇ ಸೆಷನ್, ದ ಮೀನಿಂಗ್ ಅಂಡ್ ಡೆಫಿನಿಷನ್ಸ್ ಆಫ್ ನ್ಯಾಷನಲ್ ಪವರ್, ರಾಷ್ಟ್ರೀಯ ಶಕ್ತಿಯ ಅರ್ಥ ಮತ್ತು ವ್ಯಾಖ್ಯಾನ, ಈ ವಿಷಯವನ್ನು ಚರ್ಚಿಸೋಣ. ರಾಷ್ಟ್ರೀಯ ಶಕ್ತಿ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತಕ್ಕಂತಹ ಪರಿಕಲ್ಪನೆ ನ್ಯಾಷನಲ್ ಪವರ್. ಪ್ರತಿಯೊಂದು ರಾಷ್ಟ್ರ ಕೂಡ ತನ್ನ ರಾಷ್ಟ್ರದ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಕೇವಲ ಹೆಚ್ಚಿಸ್ಕೊಳ್ಳೋದಲ್ಲ, ರಾಷ್ಟ್ರೀಯ ಶಕ್ತಿಯನ್ನು ಇತರೆ ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರೋದು, ರಾಷ್ಟ್ರೀಯ ಶಕ್ತಿಯ ಸಹಾಯದಿಂದ ಹೆಚ್ಚು ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಇದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ನಿರ್ಧರಿಸುವುದರಲ್ಲಿ, ವಿದೇಶಾಂಗ ನೀತಿ ರಚನೆಯಲ್ಲಿ ಎಷ್ಟೆಲ್ಲ ಪರಿಣಾಮಗಳನ್ನ ಉಂಟು ಮಾಡುತ್ತೆ, ಮತ್ತು ಅದರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂದರೆ ರಾಷ್ಟ್ರೀಯ ಶಕ್ತಿಯನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು ಏನೇನು, ಎಲ್ಲವನ್ನು ಸೆಕೆಂಡ್ ಯೂನಿಟಲ್ಲಿ ನಾವು ಫುಲ್ಲಿ ನೋಡ್ತೀವಿ. ಪ್ರಸ್ತುತ ವಿಡಿಯೋದಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಮೀನಿಂಗ್ ಆ್ಯಂಡ್ ಡೆಫಿನಿಷನ್ಸ್ ಆಫ್ ನ್ಯಾಷನಲ್ ಪವರ್, ರಾಷ್ಟ್ರೀಯ ಶಕ್ತಿಯ ಅರ್ಥ ಮತ್ತು ವ್ಯಾಖ್ಯಾನ. ಜನರಲ್ ಆಗಿ ಇದನ್ನು ಅರ್ಥೈಸೋದಾದರೆ, ಇದು ನ್ಯಾಷನಲ್ ಪವರ್ ಇಸ್ ದ ವೈಟಲ್ ಆ್ಯಂಡ್ ಪೊಟೆಂಟ್ ಫ್ಯೂಚರ್ ಆಫ್ ದ ಸಿಸ್ಟಮ್, ಸ್ಟೇಟ್ ಸಿಸ್ಟಮ್ ಅಂತ ಕರಿತೀವಿ, ಏನು ರಾಜ್ಯ ವ್ಯವಸ್ಥೆ ಅಂತ ಕರಿತೀವಿ. ರಾಜ್ಯ ವ್ಯವಸ್ಥೆ ಅತ್ಯಂತ ಪ್ರಮುಖ ಮತ್ತು ಪ್ರಬಲ ಲಕ್ಷಣ. ಪ್ರತಿಯೊಂದು ರಾಷ್ಟ್ರ ಯಾವಾಗ ಅದು ಸ್ಟೇಟ್ ಸಿಸ್ಟಮಿಗೆ ಒಳಗಾಗತ್ತೆ, ತನ್ನದೇ ಆದಂತಹ ಸಾರ್ವಭೌಮತ್ವವನ್ನು ಪಡ್ಕೊಂಡು ತನ್ನದೇ ಆದಂತಹ ನಿರ್ದಿಷ್ಟ ಪ್ರದೇಶ, ಸಂಸ್ಕೃತಿ, ಜನಸಂಖ್ಯೆ ಇವೆಲ್ಲವುಗಳನ್ನು ಹೊಂದಿದಂಥ ಒಂದು ರಾಷ್ಟ್ರ ಮೊದಲು ಹೆಚ್ಚಿಸಿಕೊಳ್ಳೋದು ಇಟ್ಸ್ ನ್ಯಾಷನಲ್ ಪವರ್, ತನ್ನ ರಾಷ್ಟ್ರದ ಶಕ್ತಿ. ಓಕೆ, ದೆನ್ ಪವರ್ ಈಸ್ ದ ಕ್ರಕ್ಸ್ ಆಫ್ ದ ಪಾಲಿಟಿಕ್ಸ್. ಅದು ಲೋಕಲ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್. ಸ್ಥಳೀಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಾಜಕೀಯದ ತಿರುಳು ಅಧಿಕಾರ ಅನ್ನೋದು. ಯಾಕಂದರೆ ಅದು ಯಾವುದೇ ಲೆವೆಲ್ ರಾಜಕೀಯ ಇರಲಿ, ಅದು ಲೋಕಲ್ ಆಗಿರಲಿ, ನ್ಯಾಷನಲ್ ಆಗಿರಲಿ, ಇಂಟರ್ನ್ಯಾಷನಲ್ ಆಗಿರಲಿ, ಪ್ರತಿ ಹಂತದಲ್ಲೂ ಕೂಡ ನಾವು ನೋಡ್ತೀವಿ. ನೀವು ಜಸ್ಟ್ ನಮ್ಮ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡೋದಕ್ಕೆ, ತನ್ನ ಅಧಿಕಾರದ ಪ್ರಭಾವವನ್ನು ಬೀರೋದಕ್ಕೆ ಪ್ರತಿಯೊಂದು ಪಂಚಾಯಿತಿಗಳು ಕೂಡ ಪ್ರಯತ್ನವನ್ನು ಮಾಡ್ತಿರ್ತಾರೆ ಅಲ್ವಾ. ಈ ರೀತಿ ಅದು ಲೋಕಲ್ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರತಿ ಹಂತದ ರಾಜಕೀಯದ ತಿರುಳು ಏನು ಅಂದರೆ ಟು ಎಸ್ಟಾಬ್ಲಿಷ್ ಪವರ್, ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡುವುದು. ದೆನ್ ಪವರ್ ಇಸ್ ದ ಮೀನ್ಸ್ ಥ್ರೂ ವಿಚ್ ನೇಷನ್ಸ್ ಇಂಪ್ಲಿಮೆಂಟ್ಸ್ ದೇರ್ ಡೊಮೆಸ್ಟಿಕ್ ಆಸ್ ವೆಲ್ ಆಸ್ ಫಾರಿನ್ ಪಾಲಿಸಿ. ರಾಷ್ಟ್ರಗಳು ತಮ್ಮ ದೇಶೀಯ ಆಗಿರ್ಬೋದು, ವಿದೇಶೀಯ ಆಗಿರ್ಬೋದು, ದೇಶೀಯ ಮತ್ತು ವಿದೇಶಾಂಗ ನೀತಿಯನ್ನು ಜಾರಿಗೆ ತರೋದಕ್ಕೆ ಬಳಸ್ತಕ್ಕಂತಹ ಒಂದು ಅತಿ ಮುಖ್ಯ ಸಾಧನ ಅಂದರೆ ಪವರ್, ಅಧಿಕಾರ. ಅಧಿಕಾರದ ಮೂಲಕನೇ ನಾವು ಹಿಂದೆ ನೋಡಿದ್ವಿ ಇದರ ಲಕ್ಷಣಗಳನ್ನು, ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪವನ್ನು ಹೇಳಬೇಕಿದ್ರೆ ಪವರ್ ಇಸ್ ದ ಮೀನ್ಸ್ ಆಫ್ ದ ಮೀನ್ಸ್ ಟು ಇಂಟರ್ನ್ಯಾಷನಲ್ ಟು ಎಸ್ಟಾಬ್ಲಿಷ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಸ್ ವೆಲ್ ಆಸ್ ಇಟ್ ಈಸ್ ದ ಎಂಡ್ ಓನ್ಲಿ ಅಂತ. ಅಧಿಕಾರ ಸಾಧನ ಕೂಡ ಹೌದು, ಅಧಿಕಾರ ಅಂತಿಮ ಗುರಿ ಕೂಡ ಹೌದು. ಇಲ್ಲಿ ಕೂಡ ದೇಶೀಯ ಮತ್ತು ವಿದೇಶಾಂಗ ನೀತಿ ರಚನೆಯ ಸಂದರ್ಭದಲ್ಲಿ ಅಧಿಕಾರ ಅತ್ಯಂತ ಪ್ರಮುಖ ಸಾಧನವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ದೆನ್ ವಿ ಮಸ್ಟ್ ಅಪ್ರೋಚ್, ಇಲ್ಲೊಂದು ತುಂಬ ಸೂಕ್ಷ್ಮ ವಿಷಯವನ್ನು ನಾವು ವಿ ಹ್ಯಾವ್ ಟು ಎನಲೈಸ್. ಏನಂದರೆ, ಅಂತಾರಾಷ್ಟ್ರೀಯ ರಾಜಕೀಯದ ಅಂತಿಮ ಗುರಿ ಏನೇ ಇರಲಿ, ಆದರೆ ನಾವು ತುಂಬ ಸಂಕೀರ್ಣ ವಿಷಯದೊಂದಿಗೆ ವ್ಯವಹರಿಸ್ತಾ ಇದ್ದೀವಿ ಅನ್ನೋ ಅರಿವು ಪ್ರತಿಯೊಬ್ಬರಲ್ಲಿ ಇರಬೇಕು. ಆವಾಗ ಮಾತ್ರ ಈ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಧಿಕಾರದ ವಿಶ್ಲೇಷಣೆಯನ್ನು ನಾವು ತುಂಬ ಹತ್ತಿರದಿಂದ ಮಾಡ್ತಿದ್ದೀವಿ ಅಂದರೆ ನಮಗೆ ವಿ ಕ್ಯಾನ್ ಅನಲೈಸ್ ಅನ್ನೋ ಇದು ಬರೋದು. ಸುಮ್ಮನೆ ಥಿಯರಾಟಿಕಲಿ ಅಧಿಕಾರ ಅಂದರೆ ಹಾಗೆ ಹೀಗೆ. ಈಗ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ರಾಜಕೀಯದ ಗುರಿ ಒಂದೊಂದು ಸಿದ್ಧಾಂತಗಳ ಪ್ರಕಾರ ಒಂದೊಂದು ಇರುತ್ತೆ. ಉದಾಹರಣೆಗೆ ನಾವು ಹಿಂದಿನ ಅವಧಿಯಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಏನು ಆದರ್ಶವಾದ ಸಿದ್ಧಾಂತ, ಐಡಿಯಲಿಸ್ಟಿಕ್ ಥಿಯರಿ ಅಂತ. ಆದರ್ಶವಾದ ಸಿದ್ಧಾಂತದ ಪ್ರಕಾರ ಅಂತಾರಾಷ್ಟ್ರೀಯ ಸಂಬಂಧಗಳ ಗುರಿ ಏನು ಹೇಳಿ, ಜಾಗತಿಕ ಶಾಂತಿ, ಸಹಕಾರಿತ ಜೀವನವನ್ನು ನಿರ್ಮಾಣ ಮಾಡೋದು, ಯುದ್ಧವನ್ನು ನಿರ್ನಾಮ ಮಾಡೋದು, ಯುದ್ಧವನ್ನು ಕೊನೆಗಾಣಿಸೋದು. ಬರೀ ಈ ಸಿದ್ಧಾಂತವನ್ನು ಗುರಿಯನ್ನು ಇಟ್ಟುಕೊಂಡು ನಾವು ನಿರ್ಲಕ್ಷ್ಯದಿಂದ ಮುಂದುವರೆದ್ರೆ ಖಂಡಿತ ಸಾಧ್ಯ ಇಲ್ಲ.
ಅದನ್ನು ತುಂಬ ಗುರಿ ಏನೇ ಇರಲಿ, ನಮ್ಮ ಅಂತಾರಾಷ್ಟ್ರೀಯ ಸಂಬಂಧಗಳ ಅಥವಾ ಅಂತಾರಾಷ್ಟ್ರೀಯ ರಾಜಕೀಯದ ಗುರಿ ಏನೇ ಇರಲಿ, ಆದರೆ ಯಾವಾಗಲೂ ಕೂಡ ಪ್ರತಿಯೊಂದು ರಾಷ್ಟ್ರದ ರಾಷ್ಟ್ರೀಯ ಶಕ್ತಿಯ ವಿಶ್ಲೇಷಣೆಯನ್ನು ನಾವು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ಯಾಕಂದರೆ ಅದೊಂಥರ ಸ್ಫೋಟಕ ಇದ್ದ ಹಾಗೆ, ರಾಷ್ಟ್ರೀಯ ಶಕ್ತಿ ಅನ್ನೋದು ಸ್ಫೋಟಕ ಇದ್ದ ಹಾಗೆ. ಸೊ ಯಾವಾಗ ಅದು ತನ್ನ ಸ್ಫೋಟಗೊಳ್ಳುತ್ತಾ ಹೇಳೋಕ್ಕಾಗೋದಿಲ್ಲ. ಸೊ ಅದ್ರ ಬಗ್ಗೆ ತುಂಬ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದು ಜಾಗತಿಕ ನಾಯಕರಾಗಿರ್ಬೋದು, ಜಾಗತಿಕ ಸಂಸ್ಥೆಗಳಾಗಿರ್ಬೋದು, ಜಾಗತಿಕ ಕಾನೂನು ನಿಯಮಗಳಾಗಿರ್ಬೋದು. ಸೊ ತುಂಬ ಸೂಕ್ಷ್ಮ ವಿಷಯದ ಜೊತೆಗೆ ನಾವು ಏನು ಮಾಡ್ತಾ ಇದ್ದೀವಿ, ವ್ಯವಹರಿಸ್ತಾ ಇದ್ದೀವಿ. ನಮ್ಮ ಗುರಿ ಸಾಧಿಸುವುದರಲ್ಲಿ ತುಂಬ ಸೂಕ್ಷ್ಮವಾದಂಥ ವಿಷಯವನ್ನು ನಾವು ಸೂಕ್ಷ್ಮವಾಗಿಯೇ ಕೊಂಡೊಯ್ಯಬೇಕು ಅನ್ನೋ ಅರಿವಿದ್ದಾಗ ಮಾತ್ರ ಈ ರಾಷ್ಟ್ರೀಯ ಅಧಿಕಾರವನ್ನು ನಾವು ವಿಶ್ಲೇಷಣೆ ಮಾಡೋದ್ರಲ್ಲಿ ಯಶಸ್ವಿ ಆಗ್ತೇವೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮೊದಲನೇ ಮಹಾಯುದ್ಧದ ನಂತರ ಖಂಡಿತ ಮುಂದಿನ ಯುದ್ಧವನ್ನು ತಡೆಗಟ್ಟಬೇಕು ಅನ್ನೋ ಆದರ್ಶವಾದವನ್ನು ಜಗತ್ತಿನ ಬಹಳಷ್ಟು ನಾಯಕರು, ವಿಡ್ರೋ ವಿಲ್ಸನ್ ಸೇರಿದಂತೆ ಪ್ರತಿಪಾದನೆ ಮಾಡಿದರು. ಬಟ್ ಪ್ರತಿಪಾದನೆ ಮಾಡಿದ ತಕ್ಷಣ ಗುರಿ ನೆರವೇರಲ್ಲ. ಸೊ ಎರಡನೇ ಯುದ್ಧ ಸಂಭವಿಸ್ತು. ಯಾಕಂದರೆ ಅಲ್ಲಿ ಅಧಿಕಾರ, ರಾಷ್ಟ್ರೀಯ ಅಧಿಕಾರವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನಗಳು ಒಳಗೆ ನಡೆದವು. ಏನೋ ಹಿಟ್ಲರ್, ಮುಸ್ಸೋಲಿನಿ ಅಂತ ಸರ್ವಾಧಿಕಾರಿಗಳು ತನ್ನ ರಾಷ್ಟ್ರದ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳೋಕೆ ಮತ್ತು ಆಲ್ರೆಡಿ ಇರ್ತಕ್ಕಂತಹ ಸೈನಿಕ ಅಧಿಕಾರವನ್ನು ಬಳಸಿಕೊಂಡು ಮೈತ್ರಿ ಒಪ್ಪಂದಗಳನ್ನು ಮಾಡಿಕೊಂಡು ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಂಡ್ರು. ಅಲ್ಲಿ ರಾಷ್ಟ್ರೀಯ ಅಧಿಕಾರದ ಒಂದು ಅಮಲನ್ನು ಜನರಿಗೂ ಕೂಡ ಅದನ್ನೇ ತುಂಬಿದರು. ನಾವು ನಮ್ಮ ರಾಷ್ಟ್ರೀಯ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋ ಒಂದು ಸೈಕಾಲಜಿಕಲ್ ಫ್ಯಾಕ್ಟರ್ನ ಜನರ ಸೈನ್ಯದ ತಲೆಯಲ್ಲಿ ತುಂಬಿ ಅವರನ್ನು ಯುದ್ಧಕ್ಕೆ ಪ್ರಚೋದನೆಯನ್ನು ಮಾಡ್ತಾರೆ. ಸೊ ಆ ವಿಷಯವನ್ನು, ಈ ರೀತಿ ರಹಸ್ಯ ಒಕ್ಕೂಟಗಳು, ಒಪ್ಪಂದಗಳು ಆಗ್ಬೋದು ಅನ್ನುವ ಒಂದು ಸೂಕ್ಷ್ಮ ವಿಷಯಗಳನ್ನು ವಿಶ್ಲೇಷಣೆ ಮಾಡೋದರಲ್ಲಿ ಅವತ್ತಿನ ಲೀಗ್ ಆಫ್ ನೇಷನ್ಸ್ ವಿಫಲ ಆಗಿದ್ದರಿಂದನೇ ಎರಡನೇ ಜಾಗತಿಕ ಮಹಾಯುದ್ಧ ಸಂಭವಿಸಿತು. ಸೊ ಹೀಗಾಗಿ ಇಲ್ಲಿ ಬರೀ ರಾಷ್ಟ್ರೀಯ ಗುರಿ ಅಂತ ಹೇಳ್ತಾ ಕೂತ್ಕೊಳ್ಳೋದಲ್ಲ, ರಾಷ್ಟ್ರೀಯ ಶಕ್ತಿಯ ವಿಷಯದಲ್ಲಿ ಏನೇನು ಬೆಳವಣಿಗೆಗಳಾಗ್ತಿದ್ದಾವೆ, ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋ ಒಂದು ಸೂಕ್ಷ್ಮ ವಿಶ್ಲೇಷಣೆ ತುಂಬ ಅವಶ್ಯಕತೆ ಆಗುತ್ತೆ. ದೆನ್ ನ್ಯಾಷನಲ್ ಪವರ್ ಇಸ್ ದ ಎಬಿಲಿಟಿ ಆರ್ ಕೆಪಬಿಲಿಟಿ ಆಫ್ ಎ ನೇಷನ್ ಟು ಸೆಕ್ಯೂರ್ ದ ಗೋಲ್ಸ್ ಆ್ಯಂಡ್ ಅಬ್ಜೆಕ್ಟಿವ್ ಆಫ್ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್ ಇನ್ ರಿಲೇಷನ್ಸ್ ವಿತ್ ದ ಅದರ್ ನೇಷನ್ಸ್. ಸೊ ರಾಷ್ಟ್ರೀಯ ಅಧಿಕಾರ ಅಂದರೆ ಸೊ ಇತರೆ ರಾಷ್ಟ್ರಗಳಿಗೆ ಸಂಬಂಧಪಟ್ಟ ಹಾಗೆ ತನ್ನ ರಾಷ್ಟ್ರದ ಹಿತಾಸಕ್ತಿಗಳ ಗುರಿಗಳು ಮತ್ತು ಉದ್ದೇಶಗಳನ್ನು ಭದ್ರಪಡಿಸುವ ಒಂದು ಸಾಮರ್ಥ್ಯಕ್ಕೆ ನಾವು ರಾಷ್ಟ್ರೀಯ ಶಕ್ತಿ ಅಂತ ಕರಿತೀವಿ. ಸೊ ಇತರೆ ರಾಷ್ಟ್ರಗಳ ಜೊತೆ ಸಂಬಂಧ ಬೆಳೆಸುವಾಗ ಇಲ್ಲಿ ಮುಖ್ಯವಾಗಿ ಏನು ಮಾಡೋದು, ತನ್ನ ರಾಷ್ಟ್ರದ ಹಿತಾಸಕ್ತಿಯನ್ನು ನೆರವೇರಿಸಿಕೊಳ್ಳೋದಕ್ಕೆ ಬಳಸ್ತಕ್ಕಂಥ ಒಂದು ಸಾಧನ ಇದೆ. ಸೊ ಪ್ರತಿಯೊಂದು ರಾಷ್ಟ್ರ ಕೂಡ ಆ ಪ್ರಯತ್ನದಲ್ಲಿ ತೊಡಗುತ್ತವೆ. ಅದನ್ನು 100 ಆಗಲಿಲ್ಲ ಅಂದರೂ ಎಷ್ಟು ಸಾಧ್ಯನೋ ಅಷ್ಟು ತನ್ನ ಹಿತಾಸಕ್ತಿಗಳನ್ನ ನೆರವೇರಿಸಿಕೊಳ್ಳೋದಕ್ಕೆ ಈ ರಾಷ್ಟ್ರೀಯ ಅಧಿಕಾರದ ಶಕ್ತಿಯ ಒಂದು ಸಹಾಯವನ್ನು ಪಡ್ಕೊಳ್ತಾವೆ ಪ್ರತಿಯೊಂದು ರಾಷ್ಟ್ರ ಕೂಡ. It involves the capacity to use force or threat of use of force or influence over others for securing the goals of national interest. ಸೊ ರಾಷ್ಟ್ರೀಯ ಹಿತಾಸಕ್ತಿಯ ಗುರಿಗಳನ್ನು ಮುಟ್ಟೋದಕ್ಕೆ, ಪಡೆಯೋದಕ್ಕೆ ಇವು ರಾಷ್ಟ್ರಗಳು ಬಲಪ್ರಯೋಗಕ್ಕೂ ಸಿದ್ಧಿರ್ತವೆ ಅಥವಾ ಬಲಪ್ರಯೋಗದ ಬೆದರಿಕೆಗಳನ್ನು ಹಾಕೋದಕ್ಕೂ ಸಿದ್ಧಿರ್ತವೆ. ಅದು ಯಾವುದೇ ಒಂದು ರೂಪದಲ್ಲಿ ಇತರರ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಈ ರಾಷ್ಟ್ರೀಯ ಶಕ್ತಿ ಒಳಗೊಂಡಿರುತ್ತೆ. ನೋಡಿ, ಸೊ ನಮ್ಮ ರಾಷ್ಟ್ರದ ಹಿತಾಸಕ್ತಿಗಳು ಈಡೇರಿಸ್ಕೊಳ್ಬೇಕು ಅಂದರೆ ಯಾವುದೇ ಮಾರ್ಗ, ಅದು ಬಲವಂತದ ಮಾರ್ಗ ಆಗಿರ್ಬೋದು, ಅದು ಯುದ್ಧ ಮಾರ್ಗ ಆಗಿರ್ಬೋದು, ಅಥವಾ ಯುದ್ಧದ ಬೆದರಿಕೆ ಆಗಿರ್ಬೋದು, ಅಥವಾ ಆರ್ಥಿಕವಾಗಿ ಯಾವುದೋ ಒಂದು ಬೆದರಿಕೆಯನ್ನು ಹಾಕ್ಬೋದು. ಒಟ್ಟಿನಲ್ಲಿ ಯಾವುದೇ ಒಂದು ತಂತ್ರದ ಮೂಲಕ ಪ್ರಭಾವ ಬೀರಿ ತನ್ನ ಹಿತಾಸಕ್ತಿಗಳನ್ನ ಈಡೇರಿಸ್ಕೊಳ್ತಕ್ಕಂಥ ಸಾಮರ್ಥ್ಯಕ್ಕೆ ನಾವು ರಾಷ್ಟ್ರೀಯ ಶಕ್ತಿ ಅಂತ ಹೇಳಿ ಕರಿತೇವೆ. The national power is a concept that denotes anything that establishes and maintains the control of state over other state. ಸೊ ಇದೊಂದು ಬ್ಯೂಟಿಫುಲ್ ಆದಂತಹ ವ್ಯಾಖ್ಯಾನ ಅಂತ ಕರಿತೀವಿ. ರಾಷ್ಟ್ರೀಯ ಅಧಿಕಾರ ಅಂದರೆ ಇತರ ರಾಜ್ಯಗಳ ಮೇಲೆ ರಾಜ್ಯದ ನಿಯಂತ್ರಣವನ್ನು ಸ್ಥಾಪಿಸುವ ಮತ್ತು ನಿರ್ವಹಿಸುವ ಯಾವುದನ್ನಾದರೂ ಸೂಚಿಸ್ತಕ್ಕಂಥ ಪರಿಕಲ್ಪನೆ. ಟೋಟಲಿ ಇತರ ರಾಜ್ಯಗಳ ಮೇಲೆ ತನ್ನ ರಾಜ್ಯದ ನಿಯಂತ್ರಣವನ್ನು ಸ್ಥಾಪಿಸೋದಕ್ಕೆ ಮತ್ತು ಅದನ್ನೇ ನಿರ್ವಹಣೆ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆಯೇ ನಾವು ರಾಷ್ಟ್ರೀಯ ಶಕ್ತಿ, ರಾಷ್ಟ್ರೀಯ ಅಧಿಕಾರ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಜನರಲ್ ಆಗಿ ಇಷ್ಟೊತ್ತು ಏನು ರಾಷ್ಟ್ರಶಕ್ತಿ ಅಂತ ಕೆಲವು ಪದಗಳ ಮೂಲಕ, ವ್ಯಾಖ್ಯೆಗಳ ಮೂಲಕ ನೋಡಿದ್ವಿ. ಇಲ್ಲಿ ಕೆಲವು ಡೆಫಿನಿಷನ್ಸ್ ಅಂತ ಕರಿತೀವಿ, ವ್ಯಾಖ್ಯಾನಗಳು ಅಂತ ಕರಿತೀವಿ. ಸೊ ವಿವಿಧ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂತಹ ಅಧ್ಯಯನ
ಏನು ಸ್ಟಡಿ ಎಕ್ಸ್ಪರ್ಟ್ಸ್ ಅಂತ ಕರಿತೀವಿ. ಸೊ ಅಂಥ ಎಕ್ಸ್ಪರ್ಟ್ಗಳು ನೀಡಿದಂತಹ ಕೆಲವು ವ್ಯಾಖ್ಯಾನಗಳ ವಿಶ್ಲೇಷಣೆಯನ್ನು ನಾವು ಮಾಡೋದ್ರ ಮೂಲಕ ಇದರ ಸಂಪೂರ್ಣ ಅರ್ಥವನ್ನು ತಿಳಿದುಕೊಳ್ಬೋದು. ಸೊ ಮೊದಲನೇದಾಗಿ ಈ ಫಾಡೆಲ್ ಫೋರ್ಡ್ ಮತ್ತು ಲಿಂಕನ್ ಅವರ ಪ್ರಕಾರ ನ್ಯಾಷನಲ್ ಪವರ್ ಈಸ್ ದ್ಯಾಟ್ ಕಾಂಬಿನೇಷನ್ ಆಫ್ ಪವರ್ ಆ್ಯಂಡ್ ಕೆಪಬಿಲಿಟಿ ಆಫ್ ಎ ಸ್ಟೇಟ್ ವಿಚ್ ದ ಸ್ಟೇಟ್ ಯೂಸಸ್ ಫಾರ್ ಫುಲ್ಫಿಲ್ಲಿಂಗ್ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್ಸ್ ಆ್ಯಂಡ್ ಗೋಲ್ಸ್. ಖಂಡಿತ ರಾಷ್ಟ್ರೀಯ ಅಧಿಕಾರ ಅಂದರೆ ರಾಜ್ಯವು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳು ಮತ್ತು ಗುರಿಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಬಳಸ್ತಕ್ಕಂತಹ ರಾಜ್ಯದ ಅಧಿಕಾರ ಮತ್ತು ಸಾಮರ್ಥ್ಯಗಳ ಸಂಯೋಜನೆ. ದ ಕಾಂಬಿನೇಷನ್ ಆಫ್ ಪವರ್ ಆ್ಯಂಡ್ ಕೆಪಬಿಲಿಟಿ ಆಫ್ ಎ ಸ್ಟೇಟ್. ಯಾಕೆ? ಟು ಫುಲ್ಫಿಲ್ ಇಟ್ಸ್ ನ್ಯಾಷನಲ್ ಇಂಟ್ರೆಸ್ಟ್ ಆ್ಯಂಡ್ ಗೋಲ್ಸ್. ತನ್ನ ರಾಷ್ಟ್ರದ ಹಿತಾಸಕ್ತಿಗಳನ್ನು ಗುರಿಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಏನು ತನ್ನ ಅಧಿಕಾರ ಮತ್ತು ಸಾಮರ್ಥ್ಯಗಳ ಸಂಯೋಜನೆಯನ್ನೇ ನಾವು ರಾಷ್ಟ್ರದ ಶಕ್ತಿ ಅಂತ ಕರಿತೀವಿ ಅಂತ ತುಂಬ ಅರ್ಥಗರ್ಭಿತವಾಗಿ ಫಾಡೆಲ್ ಫೋರ್ಡ್ ಮತ್ತು ಲಿಂಕನ್ ಅವರು ರಾಷ್ಟ್ರೀಯ ಶಕ್ತಿಯನ್ನು ವ್ಯಾಖ್ಯಾನಿಸ್ತಾರೆ. ದೆನ್ ಹಾರ್ಟ್ಮನ್ ಪ್ರಕಾರ ನ್ಯಾಷನಲ್ ಪವರ್ ಡಿನೋಟ್ಸ್ ದ ಎಬಿಲಿಟಿ ಆಫ್ ಎ ನೇಷನ್ ಟು ಫುಲ್ಫಿಲ್ ನ್ಯಾಷನಲ್ ಗೋಲ್ಸ್. It tells us as how much powerful or weak a particular nation is in securing its national goals. ಸೊ ಇಲ್ಲಿ ಕೂಡ ಹಾರ್ಟ್ಮನ್ ಕೂಡ ಹೇಳೋದು ಹೇಗೆ ಅಂದರೆ ರಾಷ್ಟ್ರೀಯ ಅಧಿಕಾರ ಏನಂದರೆ ರಾಷ್ಟ್ರೀಯ ಗುರಿಗಳನ್ನು ಪೂರೈಸುವ ರಾಷ್ಟ್ರದ ಒಂದು ಸಾಮರ್ಥ್ಯವನ್ನು ಸೂಚಿಸುತ್ತೆ. ಅಗೇನ್ ಸೊ ಹಿಂದೆ ವ್ಯಾಖ್ಯಾನದ ತರಹ ಇದು ಅರ್ಥವನ್ನು ನೀಡುತ್ತೆ. ಬಟ್ ಮುಂದುವರೆದು ಏನು ಹೇಳ್ತಾರೆ ಅಂದರೆ ಇಲ್ಲಿ ಒಂದು ನಿರ್ದಿಷ್ಟ ರಾಷ್ಟ್ರ ತನ್ನ ರಾಷ್ಟ್ರೀಯ ಗುರಿಗಳನ್ನು ಪಡೆಯುವಲ್ಲಿ ಎಷ್ಟು ಶಕ್ತಿಶಾಲಿಯಾಗಿದೆ ಹಾಗೆ ಎಷ್ಟು ದುರ್ಬಲವಾಗಿದೆ ಎಂಬುದನ್ನು ನಮಗೆ ಹೇಳುತ್ತೆ. ಸೊ ನ್ಯಾಷನಲ್ ಪವರ್ ಮೂಲಕ ನಾವೇನನ್ನು ತಿಳ್ಕೊಳ್ತೀವಿ? ಒಂದು ರಾಷ್ಟ್ರ ಎಷ್ಟು ಶಕ್ತಿಶಾಲಿ ಅಂತ ತಿಳ್ಕೊಳ್ತೀವಿ, ಇನ್ನೊಂದು ರಾಷ್ಟ್ರ ಎಷ್ಟು ದುರ್ಬಲ ಅಂತ ತಿಳ್ಕೊಳ್ತೀವಿ. ಸೊ ಇದೇ ನ್ಯಾಷನಲ್ ಪವರ್ ಅಂತ ಹಾರ್ಟ್ಮನ್ ಅವ್ರು ಹೇಳ್ತಾರೆ. ದೆನ್ ಆರ್ಗನ್ಸ್ಕಿ, ಸೊ ಇವರ ಪ್ರಕಾರ ನ್ಯಾಷನಲ್ ಪವರ್ ಇಸ್ ದ ಎಬಿಲಿಟಿ ಆಫ್ ಎ ನೇಷನ್ ಟು ಇನ್ಫ್ಲೂಯೆನ್ಸ್ ದ ಬಿಹೇವಿಯರ್ ಆಫ್ ಅದರ್ಸ್ ಇನ್ ಅಕಾರ್ಡೆನ್ಸ್ ವಿತ್ ಇಟ್ಸ್ ಓನ್ ಎಂಡ್ಸ್. Unless a nation can do this, she may be large, she may be wealthy, she may be even be great, but she is not powerful. ತುಂಬ ಮಾರ್ಮಿಕವಾಗಿ ಹೇಳ್ತಾರೆ ಇಲ್ಲಿ ಆರ್ಗನ್ಸ್ಕಿ. ರಾಷ್ಟ್ರೀಯ ಅಧಿಕಾರ ಅಂದರೆ ಒಂದು ರಾಷ್ಟ್ರ ತನ್ನ ಸ್ವಂತ ಉದ್ದೇಶಗಳಿಗೆ ಅನುಗುಣವಾಗಿ ಇತರರ ನಡವಳಿಕೆಯ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯ. ಸೊ ತನ್ನ ಉದ್ದೇಶಗಳನ್ನ ಈಡೇರಿಸ್ಕೊಳ್ಬೇಕು ಅಂದರೆ ತಾನು ಹೇಳಿದ ಹಾಗೆ ಇತರರು ನಡೀಬೇಕು, ಆ ರೀತಿ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಸೊ ಒಂದು ವೇಳೆ ಇದನ್ನು ಮಾಡೋದಕ್ಕೆ ಯಾವುದೇ ಒಂದು ರಾಷ್ಟ್ರ ವಿಫಲ ಆದರೆ, ಸೊ ಇಲ್ಲಿ ಶಿ ಮೇ ಬಿ ಅಂತ ಏನು ಬಳಸಿರೋದು ಇಲ್ಲಿ ಒಂದು ದೇಶವನ್ನು ಕುರಿತು. ಶಿ ಅನ್ನೋ ಸ್ಥಾನದಲ್ಲಿ ನಾವು ದೇಶವನ್ನು ತುಂಬಿಕೊಳ್ಬೇಕು. ಇಲ್ಲಿ ಯಾವ ರೀತಿ ನಾವು ಭಾರತವನ್ನು ಭಾರತ ಮಾತೆ ಅಂತ ಕರಿತೀವಿ, ಅದೇ ರೀತಿ ಇಲ್ಲಿ ಲೇಖಕರು ಇಲ್ಲಿ ತಜ್ಞರು ರಾಷ್ಟ್ರ ಅನ್ನೋ ಜಾಗದಲ್ಲಿ ಶಿ ಅಂತ ಬಳಸಿದ್ದಾರೆ. ಸೊ ಇಲ್ಲಿ ಒಂದು ರಾಷ್ಟ್ರಕ್ಕೆ ತನ್ನ ಅಧಿಕಾರವನ್ನು ಬಳಸಿಕೊಂಡು ಇತರರ ಮೇಲೆ ಪ್ರಭಾವ ಬೀರೋಕೆ ಆಗದೆ ಹೋದರೆ ಆ ರಾಷ್ಟ್ರ ಎಷ್ಟೇ ದೊಡ್ಡದಾಗಿರ್ಬೋದು, ಎಷ್ಟೇ ಶ್ರೀಮಂತವಾಗಿರ್ಬೋದು, ಅದು ಶಕ್ತಿಶಾಲಿ ರಾಷ್ಟ್ರ ಆಗಲ್ಲ. ಯಾವಾಗ ಅದನ್ನು ಪವರ್ಫುಲ್ ಕಂಟ್ರಿ, ಪವರ್ಫುಲ್ ನೇಷನ್ ಅಂತ ಕರಿತೀವಿ ಅಂದರೆ ಯಾವಾಗ ಅದು ತನ್ನ ರಾಷ್ಟ್ರದ ಶಕ್ತಿಯನ್ನು ಪ್ರಯೋಗಿಸಿ ಇತರರ ಮೇಲೆ ಪ್ರಭಾವವನ್ನು ಬೀರಿ ತನ್ನ ರಾಷ್ಟ್ರೀಯ ಗುರಿಗಳನ್ನು ಈಡೇರಿಸಿಕೊಳ್ಳುತ್ತೋ ಆವಾಗ ಮಾತ್ರ ಅದನ್ನು ಶಕ್ತಿಶಾಲಿ ರಾಷ್ಟ್ರ ಅಂತ ಕರಿತೀವಿ, ಹೊರತಾಗಿ ಅದರ ಶ್ರೀಮಂತಿಕೆ ಅದರ ಗಾತ್ರದಿಂದ ಕರೆಯುವುದಿಲ್ಲ. ತುಂಬ ಮಾರ್ಮಿಕವಾಗಿ ಆರ್ಗನ್ಸ್ಕಿ ರಾಷ್ಟ್ರೀಯ ಶಕ್ತಿಯನ್ನು ವ್ಯಾಖ್ಯಾನಿಸ್ತಾರೆ. ನೆಕ್ಸ್ಟ್ ಪ್ರೊಫೆಸರ್ ಮಾರ್ಗಂತೋ ಪ್ರಕಾರ, ಸೊ ಇವರು ತುಂಬ ಕಡಿಮೆ ಪದಗಳಲ್ಲಿ ಒಂದು ಅರ್ಥವನ್ನು ಹಿಡಿದಿರ್ತಾರೆ. ಸೊ ಇಟ್ಸ್ ಎ ಸೈಕಲಾಜಿಕಲ್ ರಿಲೇಷನ್ ಬಿಟ್ವೀನ್ ದೋಸ್ ಹೂ ಎಕ್ಸಸೈಸ್ ಇಟ್ ಆ್ಯಂಡ್ ದೋಸ್ ಓವರ್ ಹೂಮ್ ಇಟ್ ಈಸ್ ಎಕ್ಸಸೈಸ್ಡ್. ರಾಷ್ಟ್ರೀಯ ಅಧಿಕಾರ ಅಂದರೆ ಅದನ್ನು ಚಲಾಯಿಸುವವರು ಮತ್ತು ಅದನ್ನು ಯಾರ ಮೇಲೆ ಚಲಾಯಿಸಲಾಗುತ್ತದೆಯೋ ಅವರ ನಡುವಿನ ಮಾನಸಿಕ ಸಂಬಂಧ. ತುಂಬ ಅರ್ಥಪೂರ್ಣವಾಗಿ ಇದೆ ಈ ವ್ಯಾಖ್ಯಾನ. ಸೊ ಇಲ್ಲಿ ಇಟ್ಸ್ ಎ ಸೈಕಲಾಜಿಕಲ್ ರಿಲೇಷನ್ಶಿಪ್, ಮಾನಸಿಕ ಸಂಬಂಧ. ಯಾರ ನಡುವಿಂದು? ಒಂದು ಅಧಿಕಾರ ಚಲಾಯಿಸುವವರ ನಡುವಿಂದು, ಇನ್ನೊಂದು ಅಧಿಕಾರ ಚಲಾಯಿಸಲ್ಪಡುವವರು. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸೈಕಾಲಜಿಕಲ್ ರಿಲೇಷನ್ ನೋಡಿ. ಒಂದೊಂದು ಸಾರಿ ಏನಾಗ್ಬೋದು, ದೊಡ್ಡ ಗಾತ್ರದ ರಾಷ್ಟ್ರ ಅಧಿಕಾರ ಪಡುವ ಸ್ಥಾನದಲ್ಲಿರ್ಬೋದು, ಚಿಕ್ಕ ಗಾತ್ರದ ರಾಷ್ಟ್ರ ಅಧಿಕಾರ ಚಲಾಯಿಸುವ ಸ್ಥಾನದಲ್ಲಿರ್ಬೋದು. ಗೊತ್ತು ನಮಗೆ. ಸೊ ಒಂದು ಟೈಮ್ನಲ್ಲಿ ಜಪಾನ್ ಅಂತ ಚಿಕ್ಕ ರಾಷ್ಟ್ರ ರಷ್ಯಾದಂಥ ದೊಡ್ಡ ರಾಷ್ಟ್ರವನ್ನು ಸೋಲಿಸತ್ತೆ. ಕಾರಣ ಏನು? ಬರೀ ಗಾತ್ರದಲ್ಲಿ ದೊಡ್ಡದಿದ್ರೆ ಸಾಕೋದಿಲ್ಲ, ಜಪಾನ್ನ ರಾಷ್ಟ್ರೀಯ ಶಕ್ತಿ ಪ್ರಬಲವಾಗಿತ್ತು.
ಸೊ ಈ ತೆರನಾದಂಥ ಒಂದು ಮಾನಸಿಕ ಸಂಬಂಧ ರಾಷ್ಟ್ರೀಯ ಶಕ್ತಿ ಅಂದರೆ ಅದು ಕೇವಲ ದೊಡ್ಡ ಗಾತ್ರದ ಸೈನ್ಯದಲ್ಲಿರುತ್ತೆ, ದೊಡ್ಡ ಗಾತ್ರದ ರಾಷ್ಟ್ರದಲ್ಲಿರುತ್ತೆ, ಹೆಚ್ಚು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರದಲ್ಲಿರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಪ್ಯೂರ್ಲಿ ಇಟ್ ಈಸ್ ಎ ಸೈಕಾಲಜಿಕಲ್ ರಿಲೇಷನ್ಶಿಪ್, ಸೈಕಾಲಜಿಕಲ್ ಫ್ಯಾಕ್ಟ್ ರಾಷ್ಟ್ರೀಯ ಶಕ್ತಿ ಅನ್ನೋದು. ಸೊ ಅದು ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ನ ಕೊಡೋದಾದರೆ, ಈಗ ಆನೆ ಮತ್ತು ಮಾವುತ ನೋಡಿ, ಆನೆ ಎಂಥ ಶಕ್ತಿಶಾಲಿ ಪ್ರಾಣಿ ಅನ್ನೋದು ನಮಗೆಲ್ಲ ಗೊತ್ತು. ಆದರೂ ಕೂಡ ಮಾವುತನಾದವನು ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತಾನಂದರೆ, ಹಿ ಕಂಟ್ರೋಲ್ಸ್ ವಿತ್ ಏನು ಸೈಕಾಲಜಿಕಲಿ. ಸೊ ಮಾನಸಿಕವಾಗಿ ಆನೆಯನ್ನು ಅವನು ಯಾವ ರೀತಿ ತನ್ನ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ತಾನೆ ಅನ್ನೋದು ಮುಖ್ಯ ಆಗುತ್ತೆ. ಹೀಗಾಗಿ ಅಲ್ಲಿ ಆನೆ ಶಕ್ತಿಗಿಂತ ಮನುಷ್ಯನ ಶಕ್ತಿನೇ ಹೆಚ್ಚು ಕಾರ್ಯನಿರ್ವಹಿಸುತ್ತೆ. ಆನೆ ಮೇಲೆ ಆ ಮಾವುತನ ಪ್ರಭಾವ ಜಾಸ್ತಿ ನಡೆಯುತ್ತೆ ಹೊರತಾಗಿ ದೈಹಿಕ ಶಕ್ತಿಯನ್ನು ಹೆಚ್ಚು ಹೊಂದಿದ್ರೂ ಕೂಡ ಆನೆ ಮಾವುತನ ಮೇಲೆ ತನ್ನ ಪ್ರಭಾವವನ್ನು ಬೀರೋದಿಲ್ಲ. ಹಾಗೆ ಆನೆ ಮತ್ತು ಸರಪಳಿಯ ಸಂಬಂಧ ನೋಡಿ, ಚಿಕ್ಕದಿರುವಾಗಲಿಂದನೂ ಆನೆ ಮರಿಗೆ ಏನು ಮಾಡ್ತಾರೆ, ಒಂದು ಸರಪಳಿಯನ್ನು ಕಾಲಿಗೆ ಕಟ್ಟಿಬಿಟ್ಟು ಅದನ್ನು ಸೈಕಲಾಜಿಕಲಿ ಫಿಕ್ಸ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ಈ ಚೈನ್ ಕಟ್ ಹಾಕಿದ್ದಾರೆ, ನನಗೆ ಅದನ್ನು ಬಿಡಿಸ್ಕೊಂಡು ಹೋಗಕ್ಕೆ ನನಗೆ ಆಗೋದಿಲ್ಲ ಅನ್ನೋ ಒಂದು ಮಾನಸಿಕ ಅಂಶವನ್ನು ಆನೆಯ ತಲೆಯಲ್ಲಿ ತುಂಬಿಡಲಾಗತ್ತೆ. ಸೊ ಹೀಗಾಗಿ ಆನೆ ದೊಡ್ಡದಾದ ಮೇಲೆ ತಾನು ಸಾಕಷ್ಟು ಸಾಮರ್ಥ್ಯವನ್ನು, ಆ ಚೈನ್ ಒಂದೇ ಅಲ್ಲ, ಆ ತರಹದ ನೂರಾರು ಚೈನ್ಗಳನ್ನ ಎಳೆದುಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ಪಡೆದ್ರೂ ಸಹ ಸೈಕಾಲಜಿಕಲಿ ಅದು ಏನು ಫಿಕ್ಸ್ ಆಗಿರುತ್ತೆ ಅಂದರೆ, ನನ್ನ ಕಾಲಿಗೆ ಚೈನ್ ಇದೆ, ನಂಗೆ ಬಿಡಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಸೊ ಈ ರೀತಿ ಇಟ್ಸ್ ಎ ಸೈಕಾಲಜಿಕಲ್ ರಿಲೇಷನ್ ಅಂತ ಕರೀತೇವೆ. ಸೊ ಆ ಒಂದು ರಿಲೇಷನ್ ಮೂಲಕ ಇನ್ನು ಅಧಿಕಾರ ಚಲಾಯಿಸೋರು, ಅಧಿಕಾರ ಚಲಾವಣೆಗೆ ಒಳಗಾಗುವವರ ನಡುವಿನ ಒಂದು ಸಂಬಂಧ ಇದು ಅಂತ ಮಾರ್ಕ್ ಅಂತ ಹೇಳ್ತಾರೆ. ಓಕೆ, ದೆನ್ ಚಾರ್ಲ್ಸ್ ಹೇಳ್ತಾರೆ, ಇಟ್ಸ್ ದ ಎಬಿಲಿಟಿ ಟು ಮೇಕ್ ಎ ಮ್ಯಾನ್ ಟು ಡೂ ವಾಟ್ ಒನ್ಸ್ ವಾಂಟೆಡ್ ಆ್ಯಂಡ್ ನಾಟ್ ಟು ಡೂ ವಾಟ್ ಒನ್ಸ್ ಡು ನಾಟ್ ವಾಂಟ್. ಸೊ ಇಲ್ಲಿ ಚಾರ್ಲ್ಸ್ ಪ್ರಕಾರ ತುಂಬ ಒಬ್ಬೊಬ್ಬರು ಒಂದೊಂದು ತರಹದ ಡಿಫ್ರೆಂಟಾಗಿ ಅದೇ ಅರ್ಥ ಬಂದರೂ ಕೂಡ ಹೇಳುವ ವೇ ಇದೆಯಲ್ಲ ಅದು ತುಂಬ ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಚಾರ್ಲ್ಸ್ ಏನು ಹೇಳ್ತಾರೆ ಅಂದರೆ, ಒಬ್ಬ ಮನುಷ್ಯನು ತನಗೆ ಬಯಸಿದ್ದನ್ನು ಮಾಡಲು ಮತ್ತು ತನಗೆ ಬೇಡವಾದದ್ದನ್ನು ಮಾಡಲು ಸಾಧ್ಯವಾಗದಂತೆ ಮಾಡುವ ಸಾಮರ್ಥ್ಯ. ಅಂದರೆ ತನಗೇನು ಬೇಕು ಅದನ್ನು ಪಡೆಯೋದಕ್ಕೆ ಏನೇನು ಪ್ರಯತ್ನ ಮಾಡ್ತಾರೆ, ದಟ್ ಈಸ್ ಆಲ್ಸೋ ನ್ಯಾಷನಲ್ ಪವರ್. ತನಗೆ ಬೇಡವಾಗಿದ್ದನ್ನು ಇದು ನನಗೆ ಆಗಲೇಬಾರದು ಅಂತ ತಡೆಯೋದಕ್ಕೆ ಏನು ಪ್ರಯತ್ನ ಮಾಡ್ತಾನೆ, ದಟ್ ಈಸ್ ಆಲ್ಸೋ ನ್ಯಾಷನಲ್ ಪವರ್. ಖಂಡಿತ ಒಂದು ರಾಷ್ಟ್ರಕ್ಕೆ ಏನಾದರೂ ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ಏನಾದರೂ ಬೇಕಿತ್ತು ಅಂದರೆ ಅದನ್ನು ಪಡೆಯೋದಕ್ಕೆ ಏನೇನೆಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ, ದಟ್ ಈಸ್ ನ್ಯಾಷನಲ್ ಪವರ್. ತನಗೆ ಬೇಡವಾಗಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಎಷ್ಟೇ ಒತ್ತಡಗಳು ಬಂದರೂ ಪ್ರಭಾವಗಳು ಬಂದರೂ ಅದನ್ನು ಮಾಡೋದಕ್ಕೆ ಸಿದ್ಧವಾಗೋದಿಲ್ಲ. ಸೊ ಅದು ಕೂಡ ನ್ಯಾಷನಲ್ ಪವರೇ. ಸೊ ಈ ರೀತಿ ಬಯಸಿದ್ದನ್ನು ಮಾಡೋದಕ್ಕೆ, ಬೇಡವಾದದ್ದನ್ನು ಮಾಡದೇ ಇರೋದಕ್ಕೆ ಏನು ಶಕ್ತಿ ಬೇಕು ಅದನ್ನೇ ನಾವು ರಾಷ್ಟ್ರೀಯ ಶಕ್ತಿ ಅಂತ ಹೇಳಿ ಕರಿತೇವೆ. ದೆನ್ ವಿಲಿಯನ್ ಎಬಸ್ಟೈನ್ ಪ್ರಕಾರ, ಸೊ ವಿಲಿಯನ್ ಎಬಸ್ಟೈನ್ ಹೇಳ್ತಾರೆ, ನ್ಯಾಷನಲ್ ಪವರ್ ಇಸ್ ಮೋರ್ ದೆನ್ ದ ಸಮ್ ಆಫ್ ದ ಟೋಟಲ್ ಪಾಪ್ಯುಲೇಷನ್, ರಾ ಮಟೀರಿಯಲ್ ಆ್ಯಂಡ್ ಕ್ವಾಂಟಿಟೇಟಿವ್ ಫ್ಯಾಕ್ಟರ್ಸ್. It includes its civil devotion and flexibility of its institutions, its technical know-how, and its national character or quantitative elements that determines the total strength of the nation. So ಇಲ್ಲಿ ಎಬಸ್ಟೈನ್ ಪ್ರಕಾರ ರಾಷ್ಟ್ರೀಯ ಶಕ್ತಿ ಅಂದರೆ ಪರಿಮಾಣಾತ್ಮಕ ಅಂಶಗಳು ಅಲ್ಲ, ಜನಸಂಖ್ಯೆ, ಕಚ್ಚಾ ವಸ್ತು, ಆ ರೀತಿ ನೈಸರ್ಗಿಕ ಸಂಪನ್ಮೂಲಗಳು, ಈ ರೀತಿ ಅದು ಪರಿಮಾಣಾತ್ಮಕ ಅಂಶಗಳ ಒಟ್ಟು ಮೊತ್ತ ಅಲ್ಲ ಖಂಡಿತವಾಗಿಯೂ. ಅದರ ಬದಲಿಗೆ ಇಟ್ಸ್ ಎನ್ ಸೈಕಾಲಜಿಕಲ್ ಫೀಲ್ ಅಂತ ಕರಿತೀವಿ, ಸೈಕಾಲಜಿಕಲ್ ಅಂಶ ಅಂತ ಕರಿತೀವಿ. ಅಂದರೆ ಆ ರಾಷ್ಟ್ರದ ಪ್ರಜೆಗಳ ಒಂದು ಭಕ್ತಿ, ಅಂದರೆ ಭಕ್ತಿ ಅಂದ್ರೇನು, ನಾಗರಿಕರ ಭಕ್ತಿ ಅಂದರೆ ಅವರಲ್ಲಿ ಎಷ್ಟರ ಮಟ್ಟಿಗೆ ರಾಷ್ಟ್ರೀಯತೆಯ ಭಾವನೆ ಇದೆ, ಜೊತೆಗೆ ಅದರ ಸಂಸ್ಥೆಗಳು, ಆ ದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳ ನಮ್ಯತೆ ಮತ್ತು ಅದರ ತಂತ್ರಜ್ಞಾನ ಅಥವಾ ಅದರ ರಾಷ್ಟ್ರೀಯ ಗುಣಲಕ್ಷಣ. ಸೊ ಇವೆಲ್ಲ ಅಂಶಗಳ ಒಂದು ಒಟ್ಟು ಶಕ್ತಿಯನ್ನು ಸೇರಿ ನಾವು ರಾಷ್ಟ್ರೀಯ ಶಕ್ತಿ ಅಂತ ಕರಿತೀವಿ. ರಾಷ್ಟ್ರೀಯ ಶಕ್ತಿ ಅಂದರೆ ಕಣ್ಣಿಗೆ ಕಾಣಿಸ್ತಕ್ಕಂತಹ ಅಂಶಗಳಷ್ಟೇ ಅಲ್ಲ, ಜನಸಂಖ್ಯೆ, ಮಿಲಿಟರಿ ಗಾತ್ರ ಅಥವಾ ರಾಷ್ಟ್ರದ ಗಾತ್ರ, ಕಚ್ಚಾ ಸಂಪನ್ಮೂಲಗಳ ಪ್ರಮಾಣ ಅಷ್ಟೇ ಅಲ್ಲ, ಅದನ್ನು ಮೀರಿ ಕಣ್ಣಿಗೆ ಕಾಣದೇ ಇರತಕ್ಕಂಥ ಅಂಶಗಳು, ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಆಗಿರ್ಬೋದು, ರಾಷ್ಟ್ರದ ಜನರಲ್ಲಿರ್ತಕ್ಕಂಥ ರಾಷ್ಟ್ರೀಯತೆಯ ಭಾವನೆ ಇರ್ಬೋದು, ಮತ್ತು ಆಡಳಿತ ಸಂಸ್ಥೆಗಳಲ್ಲಿರ್ತಕ್ಕಂತಹ ಶಿಸ್ತು, ಆಡಳಿತ ಸಂಸ್ಥೆಗಳಲ್ಲಿರ್ತಕ್ಕಂತಹ ರಾಷ್ಟ್ರವನ್ನು ಕೊಂಡೊಯ್ಯುವ ತಂತ್ರಗಾರಿಕೆ ಇರ್ಬೋದು, ಇವೆಲ್ಲವುಗಳ ಮೊತ್ತನೇ ರಾಷ್ಟ್ರೀಯ ಶಕ್ತಿ ಅಂತ
ವಿಲಿಯಂ ಎಬರ್ಸ್ಟೈನ್ ಅವರು ತುಂಬ ವಿಶಾಲವಾಗಿ ರಾಷ್ಟ್ರೀಯ ಶಕ್ತಿಯನ್ನು ವ್ಯಾಖ್ಯಾನಿಸ್ತಾರೆ, ವಿಶಾಲ ಅರ್ಥದಲ್ಲಿ. ಸೊ ಇಷ್ಟು ವ್ಯಾಖ್ಯಾನಗಳ ನಂತರ ವಾಟ್ ಕ್ಯಾನ್ ವಿ ಕನ್ಕ್ಲೂಡ್ ಅಬೌಟ್ ದ ನ್ಯಾಷನಲ್ ಪವರ್ ಈಸ್, ಸೊ ನ್ಯಾಷನಲ್ ಪವರ್ ಇಸ್ ದ ಎಬಿಲಿಟಿ ಆರ್ ಕೆಪಬಿಲಿಟಿ ಆಫ್ ಎ ನೇಷನ್ ಟು ಸೆಕ್ಯೂರ್ ದ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ ರಿಲೇಷನ್ ವಿತ್ ದ ಅದರ್ ನೇಷನ್. ಖಂಡಿತ. ಸೊ ಅಂತಿಮವಾಗಿ ಹೇಳೋದು ಮತ್ತೆ ಪದೇ ಪದೇ ಅದನ್ನೇ ಏನಂದರೆ, ಇತರೆ ರಾಷ್ಟ್ರಗಳಿಗೆ ಸಂಬಂಧಪಟ್ಟ ಹಾಗೆ ತನ್ನ ರಾಷ್ಟ್ರದ ಹಿತಾಸಕ್ತಿಗಳನ್ನು ಗುರಿಗಳನ್ನು ಈಡೇರಿಸ್ಕೊಳ್ತಕ್ಕಂತಹ ಭದ್ರಪಡಿಸ್ಕೊಳ್ತಕ್ಕಂತಹ ರಾಷ್ಟ್ರದ ಸಾಮರ್ಥ್ಯಕ್ಕೆ ನಾವು ರಾಷ್ಟ್ರೀಯ ಶಕ್ತಿ ಅಂತ ಕರಿತೇವೆ. ಸೊ ಇದು ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಗುರಿಗಳನ್ನು ಪಡೆಯೋದಕ್ಕೆ ಬಲಪ್ರಯೋಗ ಮಾಡ್ಬೋದು, ಬಲಪ್ರಯೋಗದ ಬೆದರಿಕೆ ಮಾಡ್ಬೋದು. ಸೊ ಒಟ್ಟಾರೆ ಯಾವುದೇ ಒಂದು ತಂತ್ರಗಳ ಮೂಲಕ ಇತರರ ಮೇಲೆ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಒಳಗೊಂಡಿರುತ್ತೆ. ಸೊ ಈ ರೀತಿಯಾಗಿ ನಾವು ರಾಷ್ಟ್ರೀಯ ಅಧಿಕಾರವನ್ನು ಒಬ್ಬರ ಸ್ವಂತ ಇಚ್ಛೆಗೆ ಅನುಗುಣವಾಗಿ ಇತರ ರಾಜ್ಯಗಳ ನಡವಳಿಕೆಯನ್ನು ನಿಯಂತ್ರಿಸ್ತಕ್ಕಂಥ ಸಾಮರ್ಥ್ಯ ಅಂತ ವ್ಯಾಖ್ಯಾನಿಸ್ಬೋದು. ಸೊ ನಾವು ಸ್ವಂತ ಇಚ್ಛೆಗೆ ಅನುಗುಣವಾಗಿ ನಾವು ಇಷ್ಟಪಟ್ಟೆ ಏನು ಮಾಡಿರ್ತೀವಿ, ಇತರ ರಾಜ್ಯಗಳ ನಡವಳಿಕೆಯನ್ನು ನಿಯಂತ್ರಣವನ್ನು ಮಾಡ್ತೀವಿ. ಸೊ ಟೋಟಲಿ ರಾಷ್ಟ್ರೀಯ ಅಧಿಕಾರವನ್ನು ಏನಂತ ಕರಿತೀವಿ ನಾವು ಅಂದರೆ, ಇಟ್ ಇಸ್ ದ ಕರೆನ್ಸಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಕರಿತೀವಿ. ರಾಷ್ಟ್ರೀಯ ಅಧಿಕಾರ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಒಂದು ಕರೆನ್ಸಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅಂದರೆ ಅದಿದ್ರೇ ಅಂತಾರಾಷ್ಟ್ರೀಯ ಸಂಬಂಧಗಳ ವ್ಯವಹಾರಗಳು ನಡೀತಾವೆ. ಸೊ ಯಾರ ಹತ್ರ ಅಧಿಕ ಕರೆನ್ಸಿ ಇದೆ, ಯಾರ ಹತ್ರ ಕಡಿಮೆ ಕರೆನ್ಸಿ ಇದೆ, ಸೊ ಅವರ ಸ್ಥಾನಮಾನ ಅಲ್ಲಿ ಏನಾಗುತ್ತೆ, ನಿರ್ಧಾರ ಆಗುತ್ತೆ. ಸೊ ಅಂತಾರಾಷ್ಟ್ರೀಯ ಸಂಬಂಧಗಳ ಮಧ್ಯ ಇದು ಅತೀ ಪ್ರಮುಖ ವಿನಿಮಯ ಮಾಧ್ಯಮವಾಗಿ ಕರೆನ್ಸಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ರಾಷ್ಟ್ರೀಯ ಶಕ್ತಿ. ಓಕೆ. ಸೊ ಈ ಲಕ್ಷಣಗಳ ಆಧಾರದ ಮೇಲೆ ಮುಂದಿನ ಭಾಗಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಅಂಶಗಳನ್ನು ವಿ ವಿಲ್ ಡಿಸ್ಕಸ್. ಓಕೆ. ಸೊ ಪ್ರಸ್ತುತ ಅರ್ಥಗಳು ಮತ್ತು ವ್ಯಾಖ್ಯಾನಗಳಿಗಾಗಿ ಯು ಕ್ಯಾನ್ ರೆಫರ್ ದೀಸ್ ಬುಕ್ಸ್. ಓಕೆ. ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್.